ಯಾವುದೇ ಕಂಬಳವಾಗ್ಲಿ ಅದು ದೈವಾರಾಧನೆ ಕಂಬಳ. ಕಲ್ಚರ್ ಏನಿದೆಯಾ ಅದು ಅವರಿಗೆ ಜಡ್ಜಿನವ್ರಿಗೆ ಸಹ ಗೊತ್ತಿದೆ. ದೈವಾರಾಧನೆ ಕಂಬಳ ಅಲ್ಲ, ಅದನ್ನ ನಿಲ್ಸ್ಲಿಕ್ಕೆ ಆಗುದಿಲ್ಲ. ನಮ್ಗೆ ಮೆಡ್ಲೆ ಸಿಗ್ಬೇಕಂತ ನಾವು ಕೋಣ ಓಡಿಸುವುದಲ್ಲ, ಕೋಣ ಕಟ್ಟುದು ಅಲ್ಲ. ಕೆಲವು ಕೋಣಗಳಿಗೆ ಪ್ರೈಸ್ ಗೊತ್ತಿರ್ತದೆ. ಹೌದು, ಸಾಗೋಳಿ ಕೃಷಿ ಅಂದ್ರೆ ನಾವು ಹುಟ್ಟು ಕೃಷಿಕರು. ಭೂಮಿಯನ್ನ ಯಾವಾಗ್ಲೂ ಹಡ್ಲಿಡ್ಬಾರ್ದು. ಸಾಗುವಳಿ ಉಳಿಬೇಕಂದ್ರೆ ಇಂಥ ಮಕ್ಕಳು ಹುಟ್ಟಬೇಕು. 1100 1200 ರೂಪಾಯಿ ದಿವಸಕ್ಕೆ ತೆಗೆದಿಡ್ಬೇಕು. ಇದಕ್ಕೆ ಏನು ಸಬ್ಸಿಡಿ ಇಲ್ಲ. ಕೋಣ ತಗೊಳ್ಳಿಕ್ಕೆ ಯಾವ ಗವರ್ಮೆಂಟ್ ದುಡ್ಡು ಕೊಡುದಿಲ್ಲ. ನೆತ್ತ ಮಂಗೆ ಬಂದು ವರ್ಷ ಸೆಮಿಫೈನಲ್ ಹೋಯ್ತು ನಮ್ದು. ನೆತ್ತ ಬುಧವಾರ ಪಾಂತೆ ಬಂದು ಮರಣಿ ಸಬ್ ಜೂನಿಯರ್ ಮೆಡ್ಲಾನ್ ಲಾಸ್ಟ್ ಕಂಪ್ ನೆಕ್ ಒಂಜಿ 17 ವರ್ಷ ಅವು ಇಂಕಲ್ಲ ದುಂಬುದ ಆಸೆದೇರು ಎರ್ನ ಗುರು ಇಂಕಲ್ಲ ಪೂರಕಲ ಗುರು ಫಸ್ಟ್ ಕ್ಲಾಸ್ ಗೊಯ್ಕಲ ತೊಂದರೆ ಇದ್ದಂಕಲ್ಲಿ ಒಂದು ಕಂಬ ಇತ್ತಿಲ್ಲಕ ಪಿಲ್ಲರ್ ಊರಗಲ್ಲ ಕಡೆ ಜೈ ಕಂಬಳ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರಮ್ಯಾ ಕಾಮತ್. ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ನಾನು ಇವತ್ತು ಯಾವ ವಿಡಿಯೋ ಮಾಡ್ತಿದ್ದೇನೆ ಅಂತ ಹೇಳೋಕ್ಕಿಂತ ಮೊದಲು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ನಾವು ನಮ್ಮ ಶಿಕ್ಷಣ ಆದಮೇಲೆ ಒಂದು ಉದ್ಯೋಗ ಹುಡುಕಿಕೊಂಡು ಹೋಗ್ತೇವೆ. ಆ ಉದ್ಯೋಗ ಹುಡುಕಿಕೊಂಡಾದ್ಮೇಲೆ ಮನೆ ಸಂಸಾರ ಈ ಥರ ಎಲ್ಲ ನಡ್ಕೊಂಡು ಹೋಗ್ತದೆ ಅಲ್ವಾ. ಆದರೆ ಈ ನಮ್ಮ ಸಂಸಾರ, ಈ ಉದ್ಯೋಗ ಇದನ್ನು ಬಿಟ್ಟು ಕೆಲವರು ಅವರ ವೃತ್ತಿಯನ್ನು ಬಿಟ್ಟು ಪ್ರವೃತ್ತಿಯ ಕಡೆಗೆ ಸಹ ಮನಸ್ಸನ್ನು ಒಲಿಸ್ಕೊಳ್ತಾರೆ. ಅದು ಎಲ್ಲರಿಗೆ ಬರುವುದಿಲ್ಲ. ಅದು ಕೃಷಿ ಇರ್ಬೋದು, ಪಶುಸಂಗೋಪನೆ ಇರ್ಬೋದು. ಹಾಗೆ ನಾನು ಇವತ್ತು ಒಂದು ವ್ಯಕ್ತಿಯೊಟ್ಟಿಗೆ ಮಾತಾಡ್ತಿದ್ದೇನೆ. ಅವರು ಯಾರಂತ ಹೇಳಿದರೆ ನಿಮಗೆ ಗೊತ್ತಿರ್ಬೋದು. ಉಡುಪಿಯಲ್ಲಿ ಒಂದು ಫೇಮಸ್ ಹೋಟೆಲ್ ಇದೆ, ಪಂಚರತ್ನ ಪ್ಯಾರಡೈಸ್ ಅಂತ. ಅದರ ಮಾಲೀಕರಾದ ಶ್ರೀಯುತ ಸಂತೋಷ್ ಶೆಟ್ರ ಮನೆ ಹತ್ರ ನಾನು ಇದ್ದೇನೆ. ನೀವು ನೋಡ್ಬೋದು, ಹಿಂದೆಯಲ್ಲಿ ಕಾಣೋದು ಅವರ ಮನೆ. ಆ ಕಡೆ ನೋಡಿದರೆ ಅವರ ಹೊಲ ಗದ್ದೆ ಅಲ್ಲಿ ನೇಜಿ ಆಗ್ತಾ ಉಂಟು. ನೋಡಿ, ಇದು ಅವರ ನಾಯಿ ಆಶ್. ಅದರ ಹೆಸರು ಆಶ್. ಸೊ ನಾನು ಯಾಕೆ ಇವರ ವಿಡಿಯೋ ಮಾಡ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ಕಾರಣ ಇದೆ. ಹೋಟೆಲ್ ಇರ್ಬೋದು, ಅದ ನಂತರ ಕೋಣಗಳನ್ನು ಸಾಕಿ ಕಂಬಳಕ್ಕೆ ಕಳಿಸೋದಿರ್ಬೋದು, ಅದರ ಹಟ್ಟಿಯನ್ನು ಮೇಂಟೈನ್ ಮಾಡೋದು, ಅದರ ಒಟ್ಟಿಗೆ ಇವರ ಪಾರಂಪರಿಕವಾಗಿ ಬಂದಂಥ ಕೃಷಿ. ಸೊ ಇದೆಲ್ಲವನ್ನು ಅವರು ಒಟ್ಟಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಭವ್ಯವಾದ ಮನೆಯನ್ನು ಕಟ್ಟಿದ್ದಾರೆ. ಅದರ ಮುಂದೆ ಹಟ್ಟಿ ಇದೆ, ಪಕ್ಕದಲ್ಲಿ ರೆಸಾರ್ಟ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ. ಅವರ ವ್ಯಕ್ತಿತ್ವ ತುಂಬಾ ಇಷ್ಟ ಆಯಿತು. ತುಂಬ ಡೌನ್ ಟು ಅರ್ತ್ ಪರ್ಸನ್. ಇಷ್ಟು ಜನ ಇಲ್ಲಿ ವರ್ಕರ್ಸ್ ಇವತ್ತಿದ್ರು, ಅವರೊಟ್ಟಿಗೆ ಕೂತ್ಕೊಂಡು ಒಂದು ಚಂದ ಮಾಡಿ ಮಾತನಾಡಿ ತಮಾಷೆಯಾಗಿ ಊಟ ಎಲ್ಲ ಮಾಡಿ. ಸೊ ಅಂಥ ಒಂದು ವ್ಯಕ್ತಿತ್ವದ ಬಗ್ಗೆ ನಾನು ನಿಮಗೆ ತಿಳಿಸ್ಬೇಕಂತ ಹೇಳಿ ನಾನು ಈ ವಿಡಿಯೋವನ್ನು ಮಾಡ್ತಿದ್ದೇನೆ. ಬನ್ನಿ, ನಾವು ಅವ್ರ ಹತ್ರ, ಅವರ ಮಕ್ಕಳ ಹತ್ರ, ಅವರ ವರ್ಕರ್ಸ್ ಯಾರೆಲ್ಲ ಇದ್ದಾರೆ ಎಲ್ಲರ ಹತ್ರ ಮಾತನಾಡಿ ಅವರ ಒಂದು ಒಡನಾಟ ಹೇಗಿದೆ ಅಂತ ತಿಳ್ಕೊಂಡು ಬರುವ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂದರೆ ಹಿಂದಿನ ಜನ್ಮದ ಋಣ ತೀರಿಸಲು ನಾವು ಈ ಜನ್ಮದಲ್ಲಿ ಹುಟ್ಟುತ್ತೇವಂತೆ. ಋಣ ಇದ್ದರೆ ಮಾತ್ರ ಪಶು ಪತ್ನಿ ಮಕ್ಕಳು ಮನೆ ಎಲ್ಲವೂ ಕೂಡಿ ಬರುತ್ತದೆ. ಅದೇ ಪ್ರಕಾರ ನಮ್ಮನ್ನು ಈ ಭೂಮಿಯಲ್ಲಿ ಒಂದು ಅಗೋಚರವಾದ ಶಕ್ತಿಯು ನಡೆಸುತ್ತಾ ಹೋಗುತ್ತದೆ. ಇಲ್ಲಿ ನಮ್ಮದೇನೂ ಇಲ್ಲ, ನಾವು ನಿಮಿತ್ತ ಮಾತ್ರ ಎಂದು ಸಾಗುತ್ತಾ ಹೋದರೆ ಭಗವಂತನ ದಯೆಯಿಂದ ಎಲ್ಲವೂ ನಮ್ಮ ಕೈ ಸೇರುತ್ತಾ ಹೋಗುತ್ತದೆ. ಅದಕ್ಕೆ ಒಂದು ಉದಾಹರಣೆ ಶ್ರೀಯುತ ಕಂಬಳಕಟ್ಟ ಬೈಲುಮನೆ ಸಂತೋಷ್ ಶೆಟ್ಟಿಯವರು. ಸೊ ವೀಕ್ಷಕರೇ, ನಾನು ಇವತ್ತು ಶ್ರೀಯುತ ಸಂತೋಷ್ ಶೆಟ್ಟಿ ಇವರ ಮನೆಗೆ ಬಂದಿದ್ದೇನೆ. ಇವರ ಪರಿಚಯ ನಿಮ್ಗೆ ಇರ್ಬೋದು, ನಾವು ಅವರ ಹತ್ರ ಕೇಳುವ. ನಮಸ್ತೆ ಸರ್. ನಮಸ್ತೆ. ಸೊ ನಮ್ಗೆ ಎಲ್ಲರಿಗೆ ಗೊತ್ತಿದೆ, ಒಂದು ಸುಪ್ರಸಿದ್ಧ ಹೋಟೆಲ್ ಉದ್ಯಮಿ ಇವರು. ಆದ್ರೂ ನಿಮ್ಗೆ ಈ ಕಂಬಳ, ಪಶುಸಂಗೋಪನೆ ಈ ಕಡೆ ಒಲವು ಹೇಗೆ ಸರ್? ನಮ್ಮದು ದೈವಳ ಕಂಬಳದ ಕುಟುಂಬ. ಆ ಕಂಬಳದ ಮನೆಯ ಕುಟುಂಬದಿಂದಾಗಿ ನಮ್ಗೆ ಮೊದಲೇ ನಮ್ಮ ಹಿರಿಯರ ಕಾಲದಿಂದಲೂ ಕೋಣಗಳನ್ನ ಕಟ್ಕೊಂಡಿದ್ದವರು, ನಮ್ಮ ಅಜ್ಜನ ಕಾಲದಿಂದ. ಮತ್ತೆ ನಾವು ಕಂಬಳ ಅಂದ್ರೆ ನಾವು ಚಿಕ್ಕಂದಿನಲ್ಲೂ ಸಾಗುವಳಿ, ಈ ಕೃಷಿಕನಾಗಿ ಸಾಗುವಳಿ ಬಗ್ಗೆ ಜಾಸ್ತಿ ಒಲವು ನಮ್ದು. ಅದರಿಂದಾಗಿ ನಾವು ಕಂಬಳದ ಕೋಣಗಳನ್ನ ಕಟ್ತೇವೆ. ಕಂಬಳಕ್ಕೂ ಓಡಿಸ್ತೇವೆ, ಗದ್ದೆಗೂ ಹುಡ್ತೇವೆ ಕೋಣಗಳನ್ನ. ಯಾವುದೇ ಕಂಬಳವಾಗ್ಲಿ ಅದು ದೈವಾರಾಧನೆ ಕಂಬಳ. ಮತ್ತೆ ಜೋಡು ಕರೆ ಕಂಬಳ ಅನ್ನೋದು ಅದು ಮೆಡ್ಲು. ನಮ್ಮ ಕಂಬಳದಲ್ಲಿ ಮೆಡ್ಲು ಕೊಡ್ಲಿಕ್ಕಿಲ್ಲ. ಯಾವುದು ಕಂಬಳ, ನಮ್ಮ ದೈವಳ ಕಂಬಳ ಅಂದ್ರೆ ಇಲ್ಲಿ ಮೆಡ್ಲು ಅನ್ನೋದಿಲ್ಲ, ಹರಕೆಯ ಕಂಬಳ. ಈ ಕೋಣ ಆಚರಣೆ, ಹೌದು, ಅಲ್ಲಿ ನಮ್ಮ ದೈವ ಇದೆ.
ದೈವದ ಅಲ್ಲಿ ಆರಾಧನೆಯಾಗಿ ಹಾ. ದೈವವು ಕಂಬಳ ಗದ್ದೆಗೆ ಹೋಗಿ ನಿಲ್ತದೆ. ಓಕೆ. ಮತ್ತೆ 6 ಗಂಟೆಯಿಂದ ಕಂಬಳ ಕಾಯುದು, ರಾತ್ರಿ ಎಲ್ಲ ಕಂಬಳ ಮಾಡ್ಲಿಕ್ಕಿಲ್ಲ. ಹಾ. ಅದಕ್ಕೆ ದೈವಳ ಕಂಬಳ ಅಂತ ಹೆಸರು. ಓಕೆ. ಕೊಡವೂರು ಕಂಬಳ ಕಟ್ಟ ದೈವಳ ಕಂಬಳ ಅಂತ. ಓಕೆ. ಇಲ್ಲಿ 3 ಜೋಡಿ ಕೋಣ ಇತ್ತು, ಓಕೆ. ಈಗ 2 ಜೋಡಿದ್ದಾವೆ. ಹಾ. ಇಲ್ಲಿ ಹಟ್ಟಿಯಲ್ಲಿ ನಮಗೆ ಒಂದು 4 ಜೋಡಿ ಕೋಣ ಕಟ್ಟಬಹುದು. 4 ಜೋಡು ಕಟ್ಟಬಹುದು ಹೌದು, ಅಲ್ವಾ? ಕಟ್ಟಬಹುದು. ಓಕೆ. ಸೊ ಅದರ ಆರೈಕೆ, ಲಾಲನೆ, ಪಾಲನೆ ಎಲ್ಲ ನಿಮ್ಗೆ ಗೊತ್ತಿದೆ. ಗೊತ್ತಿದೆ. ಸಣ್ಣದಿಂದ ಮಾಡ್ಕೊಂಡು ಬಂದಿದೆ. ಹೌದು ಹೌದು, ಓಕೆ. ಎಲ್ಲ ಗೊತ್ತಿದೆ. ಅದಕ್ಕೆ ಆಗಿ ಒಂದು ಜನ ಜನ ಇಡ್ಬೇಕಾಗ್ತದೆ. ಇಡ್ಬೇಕಾಗ್ತದೆ. ಬೆಳಿಗ್ಗೆ ಹೋಳಿಯನ್ನ ಕಡೆದು ಕೊಡ್ಬೇಕಾಗ್ತದೆ, ಹಾ. ಮತ್ತೆ ಬೇಯಿಸಿ ಕೊಡ್ಬೇಕಾಗ್ತದೆ. Correct. ಬೆಳಿಗ್ಗೆ ಮತ್ತೆ ಅದಕ್ಕೆ ಗಂಜಿ ಕೊಡ್ಬೇಕು, ಹೌದು. ಹೊತ್ತಿಗೆ ನೋಡ್ಬೇಕು. ಕರೆಕ್ಟ್ ನೋಡಿದ್ರೆ ಮಾತ್ರ ಕಂಬಳದ ಕೋಣ, ಹೌದು. ಇಲ್ಲದೆ ಅದು ಹೂಡುವ ಕೋಣ ಅಂತಾರೆ ಅದಕ್ಕೆ. ಹಾಗಂದ್ರೆ ಅದು ಗದ್ದೆ ಹೂಡುವ ಕೋಣ. ಈಗೆಲ್ಲ ಟ್ರ್ಯಾಕ್ಟರ್ ಬಂದಿದೆ, ಟ್ರ್ಯಾಕ್ಟರ್ ಬಂದು. ಮೊದ್ಲೆಲ್ಲ ಸಾಗುವಳಿ ಮಾಡ್ತಿದ್ದದ್ದು ಗದ್ದೆಯಲ್ಲಿ ಕೋಣದಲ್ಲಿ ಹುಡ್ಕೊಂಡು ಗದ್ದೆ ಸಾಗುವಳಿ ಮಾಡ್ತಿದ್ದದ್ದು. ಓಕೆ ಓಕೆ ಓಕೆ. ಸೊ ಈ ಒಂದು ನಿಮ್ಮ ಹವ್ಯಾಸ ಇರ್ಬೋದು, ವೃತ್ತಿ ಇರ್ಬೋದು, ಬರುವ ರಿಸ್ಕ್ ಎಂತ ಸರ್ ಇದರಲ್ಲಿ? ರಿಸ್ಕ್ ಅಂದ್ರೆ ಕೋಣ ಸ್ವಲ್ಪ ಜೋರಿನ ಕೋಣ ಆದ್ರೆ ಸ್ವಲ್ಪ ಹಾಯ್ತದೆ, ಹಾಯ್ತದೆ. ಅದು ಸ್ವಲ್ಪ ಜಾಗ್ರತೆ ಇರ್ಬೇಕು. ಓಕೆ. ಮತ್ತೆ ಬೇರೆ ಏನು ರಿಸ್ಕ್ ಇಲ್ಲ. ಅಂದ್ರೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ, ಇದರಲ್ಲಿ ಪ್ರಾಫಿಟ್ ನೋಡಿ ಹೋಗ್ಲಿಕ್ಕೆ ಇಲ್ಲ ಇಲ್ಲ ಇಲ್ಲ, ಲಾಭ ಅನ್ನೋದಂತ ಲಾಭ ಏನಿಲ್ಲ, ಏನಿಲ್ಲ. Okay. ಒಂದು ಹಾಬಿ. ಹಾಬಿ. ಹೌದು, ನಿಮ್ಗೆ ಮತ್ತೆ ಅದರ ಮೇಲಿರುವ ಆಸೆ, ಆಸೆ. ಆಸಕ್ತಿ ಆಸಕ್ತಿ ಅಲ್ವಾ ಸರ್? ಓಕೆ. Correct. ಸೊ ನಿಮ್ಮ ನಂತರ ಇದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ಬೇಕು. ಹೌದು, ಮಕ್ಕಳಿದ್ದಾರೆ, ಮಕ್ಕಳಿದ್ದಾರೆ, ಅವ್ರಿಗೂ ಅವ್ರಿಗೂ ಅಷ್ಟೇ ಆಸಕ್ತಿ ಇದೆ. ಇಂಟ್ರೆಸ್ಟ್ ಇದೆ, ಓಕೆ. ಮುಂದುವರ್ಸ್ಕೊಂಡು ಹೋಗ್ತಾರೆ. ಮುಂದುವರ್ಸ್ಕೊಂಡು ಹೋಗ್ತಾರೆ. ಕೋಣನ್ ಸಾಕ್ಬೇಕಾ ಬೇಡವಾ, ಅಥವಾ ಕಂಬಳ ಅನ್ನೋದು ಇಲ್ಲ, ಬ್ಯಾನ್ ಆಗುತ್ತೆ ಅನ್ನೋದೆಲ್ಲ ಸುದ್ದಿ ಆಗುತ್ತೆ. 2023 ಈ ಕೋರ್ಟಿಂದ ಜಡ್ಜ್ಮೆಂಟ್ ಬರ್ತದೆ, ಇಲ್ಲ ಮಾಡ್ಕೊಂಡು ಹೋಗ್ಬೋದು. ತದನಂತರ ಕೆಲವೆಲ್ಲ ಲಿಮಿಟೇಷನ್ಸ್ ಹಾಕ್ತಾರೆ ಕೋರ್ಟ್. ಸೊ ಈಗ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ವರ್ಷ ಇಡೀ ನಾವು ಕೋಣವನ್ನ ಮಗುವಿನಾಗಿ ಸಾಕ್ತೇವೆ. ಕರೆಕ್ಟ್. ಮಗುವಿನಾಗಿ ಸಾಕಿ ಒಂದ್ ಮಕ್ಕಳನ್ನು ಸಹ ನಾವು ಬೆಳೆಸುವಾಗ ಏನಾದ್ರೂ ಸ್ವಲ್ಪ ತಪ್ಪು ಮಾಡಿದ್ರೆ ಮಕ್ಕಳಿಗೆ ಸಹ ಹೊಡಿತೇವೆ, ಜೋರು ಮಾಡ್ತೇವೆ. ಕೋಣಕ್ಕೂ ಸಹ ಭಾಷೆ ಇದೆ, ಕರೆಕ್ಟ್. ಅದಕ್ಕೂ ಸಹ ಅರ್ಥ ಆಗ್ತದೆ. ಕೂತ್ಕೋ, ಡೊಗಲ್ ಹಾಕು, ಬಲ ಎಡ ಅಂತ ಹೇಳಿದ್ರೆ ಅದಕ್ಕೂ ಅರ್ಥ ಆಗ್ತದೆ. ಹೌದು. ಅದಕ್ಕೆ ಟ್ರೈನ್ ಮಾಡಿರ್ತೇವೆ. ಈ ಪೇಟದವರು ಕೋರ್ಟಿಗೆ ಹೋಗಿದ್ದಾರೆ, ಕೇಸ್ ಹಾಕಿದ್ದಾರೆ, ಹೌದು. ಎಲ್ಲ ಅರ್ಥನೇ ಇಲ್ಲ ಅದಕ್ಕೆ. ಇವತ್ತು ಕೋಣ, ನಾಳೆ ದನ ಹಟ್ಟಿಯಲ್ಲಿ ಕಟ್ಟಬಾರ್ದಂತಾರೆ, ಅದೆಲ್ಲ ಸರಿಯಲ್ಲ. ಅದು ಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಆದ್ರೂ ಕೂಡ ಕೋರ್ಟ್ ಜಡ್ಜಿನವರು ಸಹ ಏನು ಪಾಕಿಸ್ತಾನದಲ್ಲಿ ಬಂದವರಲ್ಲ. ಇಂಡಿಯಾದ ಕಲ್ಚರ್ ಏನಿದೆಯಾ ಅದು ಅವರಿಗೆ ಜಡ್ಜಿನವರಿಗೆ ಸಹ ಗೊತ್ತಿದೆ. ಅದಕ್ಕಾಗಿ ಅದಕ್ಕೆ ತಕ್ಕಂತೆ ಒಂದು ಜಡ್ಜ್ಮೆಂಟ್ ಸಹ ಕೊಟ್ಟಿದ್ದಾರೆ. ಸೊ ನಿಮ್ಗೆಲ್ಲರಿಗೂ ಒಲಿಕೆ ಉಂಟು, ಖುಷಿ ಆಗಿದೆ ಅಲ್ವಾ? ಕಂಬಳ ಬೀಳಿಲ್ಲ. ಈಗ ನಮ್ಮ ಕಂಬಳ ಎಲ್ಲ ದೈವಾರಾಧನೆ ಕಂಬಳ ಎಲ್ಲ ಅದನ್ನ ನಿಲ್ಸ್ಲಿಕ್ಕೆ ಆಗುದಿಲ್ಲ. ಅದರ ಹಿಂದೆ ದೈವಶಕ್ತಿ ಇದೆ ಅಲ್ವಾ? ಹೌದು. ಅಂದ್ರೆ ಈಗ ನೋಡಿ, ಒಂದು ಮನೆಯಲ್ಲಿ ನಾಯಿ ಇರ್ಬೋದು, ನೀವು ಹೇಳಿದಾಗೆ ದನ ಇರ್ಬೋದು, ಹುಷಾರಿಲ್ಲದ್ರೆ ಒಂದು ಮನೆಯವರೆಲ್ಲ ಬಿಟ್ಟು ಬರುವುದೆಲ್ಲ ಮಾಡ್ತಾರೆ. ಆ ಟೈಮ್ ಅಲ್ಲಿ ನಿಮ್ಗೆ ಈ ಬ್ಯಾನ್ ಬಂದಾಗ ಆ ಒಂದು ಇದ್ರಲ್ಲಿ ಅದನ್ನು ಪಾಲನೆ ಮಾಡ್ಬೇಕಾ ಅಥವಾ ನಿಲ್ಲಿಸ್ಬೇಕಾ ಅಥವಾ ಅದನ್ನ ಮಾರ್ಬೇಕಾ, ಈ ಒಂದು ಕನ್ಫ್ಯೂಷನ್ ಇತ್ತ? ಇಲ್ಲ, ನಾವು ಮಾರುದೇ ಇಲ್ಲ. ಕೋಣ ಕಟ್ಟಿದವರು ಇವ್ರು ಬ್ಯಾನ್ ಮಾಡಿದ್ರು ಕೂಡ ಅದಕ್ಕೊಂದು ಲಿಮಿಟೇಷನ್ ಇದೆ. ಅದ್ರ ಮೇಲೆ 100% ಕಂಬಳ ಚಾಲ ಆಗೇ ಆಗ್ತದೆ. ಆ ಭರವಸೆ ನಮ್ಮ ಹತ್ರ ಇದೆ, ನಂಬಿಕೆ ಉಂಟು. ಅಂದ್ರೆ ಆ ದೈವ ಏನಾದ್ರೂ ಒಂದು ಅದಕ್ಕೆ ದಾರಿ ತೋರಿಸ್ತದೆ. ಹೌದು ಹೌದು, 100%. ಕಂಬಳಕ್ಕೆ ತಗೊಂಡು ಹೋಗ್ತೇವೆ. ಕಂಬಳಕ್ಕೆ ತಗೊಂಡು ಹೋಗಿ ಕಾಂಪಿಟೇಷನ್ ಅಂತ ತಗೊಂಡು ಹೋಗುದಲ್ಲ, ನಮ್ಗೆ ಮೆಡ್ಲೆ ಸಿಗ್ಬೇಕಂತ ನಾವು ಕೋಣ ಓಡಿಸುವುದಲ್ಲ, ಕೋಣ ಕಟ್ಟುದು ಅಲ್ಲ. ಮೆಡ್ಲಿ ಎಲ್ಲ ಸಾಧಾರಣ 100-150 ಜೋಡಿ ಕೋಣ ಬರ್ತದೆ. ಅದರಲ್ಲಿ ಸಿಗುದು ಫಸ್ಟ್ ಸೆಕೆಂಡ್ 2 ಕೋಣಕ್ಕೆ, 2 ಜೋಡಿ ಕೋಣಕ್ಕೆ ಫಸ್ಟ್ ಸೆಕೆಂಡ್ ಸಿಗ್ತದೆ. ಮತ್ತೆ ಅದಕ್ಕೆ ಗೊತ್ತಿರುದಿಲ್ಲ ಅದಕ್ಕೆ ಪ್ರೈಸ್ ಬಂದಿದೆ ಅಂತ ಹೇಳ್ತೀರಿ ನೀವು? ಕೆಲವು ಕೋಣಗಳಿಗೆ ಪ್ರೈಸ್ ಗೊತ್ತಿರ್ತದೆ. ಹೌದು, ಕೆಲವು ಕೋಣಗಳಿಗೆ ಬಹಳ ಸರ್ವಿಸ್ ನ ಕೋಣಗಳಿಗೆ ಅವಕ್ಕೆ ಗದ್ದೆ ಓಡುವಾಗಲೇ ಅವ್ರಿಗೆ ಗೊತ್ತಾಗ್ತದೆ, ನಾವು ಓಡ್ಬೇಕು, ಫಸ್ಟ್ ಪ್ರೈಸ್ ತಗೊಂಡ್ಬರ್ಬೇಕು. ಮತ್ತೆ ಆ ಕೊಂಬು ಅಂತ ಉಂಟು, ಕೋಣ ಮೇಲ್ ಬರುವಾಗ ಕೊಂಬು ಊದ್ತಾರೆ. ಆ ಕೊಂಬು ಊದುವಾಗ ಕೆಲವು ಕೋಣಗಳಿಗೆ ಗೊತ್ತಾಗ್ತದೆ ನಾನು ಫಸ್ಟ್ ಬಂದೆ ಅಂತ. ಹೌದು, ಅದಕ್ಕೂ ಭಾವನೆಗಳಿವೆ, ಇದೆ ಇದೆ ಇದೆ. ನಿಮ್ಮ ಹತ್ರ ಮಾತಾಡ್ತದೆ, ಗೊತ್ತಾಗ್ತದೆ. ಕೋಣಗಳಿಗೆ ಸ್ವಲ್ಪ ಸಣ್ಣ ಮರಿಗಳಿಗೆ ಗೊತ್ತಾಗುದಿಲ್ಲ, ಸ್ವಲ್ಪ ದೊಡ್ಡದಾದ್ಮೇಲೆ ನಾವು ನಮ್ಮನ್ನು ನೋಡಿದ ತಕ್ಷಣ ಕೂಗ್ತವೆ. ಹೌದು, ಸಿಗ್ನಲ್ ಕೊಡ್ತವೆ, ಕೂಗ್ತವೆ. ಮತ್ತೆ ಯಾರಾದ್ರೂ ಈಗ ಕೋಣ ಸಾಕಿದವ ಬಂದು ಅಲ್ಲಿ ರೂಮಲ್ಲಿ ಕೂತ್ಕೊಂಡ್ರು ಸಹ ಇಲ್ಲಿ ಆವಾಜ್ ಕೊಡ್ತವೆ, ಅಂದ್ರೆ ಕರಿತವೆ. ಸರ್, ನೀವು ವೃತ್ತಿ ಮತ್ತೆ ನಿಮ್ಮ ಪ್ರವೃತ್ತಿ ಎರಡನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ವೃತ್ತಿ ಅಂದ್ರೆ ನನ್ನ ಹೋಟೆಲ್ ಉದ್ಯಮದಲ್ಲಿ ಅಲ್ಲಿ ಮ್ಯಾನೇಜರ್ ಸಹ ಇದ್ದಾರೆ, ಮತ್ತೆ ನನ್ನ ಮಗ ಹೋಗ್ತಾನೆ, ಸಣ್ಣವನು ಹೋಗ್ತಾನೆ, ದೊಡ್ಡವನು ಹೋಗ್ತಾನೆ.
ಮತ್ತೆ ನನ್ನ ತಮ್ಮನ ಮಗ ಇದ್ದಾನೆ, ಓಕೆ. ಅವರೆಲ್ಲ ಹೋಟ್ಲ್ ನೋಡ್ಕೊಂಡಿರ್ತಾರೆ. ಎಷ್ಟು ವರ್ಷ ಆಯ್ತು ಸರ್ ಹೋಟೆಲ್ ಬಿಸ್ನೆಸ್? ನಾನೀಗ ಹೋಟೆಲ್ ಬಿಸ್ನೆಸ್ ಬಾಂಬೆಯಲ್ಲಿ ಒಂದು 10 ವರ್ಷ, 10-15 ವರ್ಷ, ಇಲ್ಲಿ ಒಂದು 18 ವರ್ಷ ತನಕ ಆಯ್ತು ಉಡುಪಿಯಲ್ಲಿ. ಹೋಟೆಲ್ ಪಂಚರತ್ನ ಪ್ಯಾರಡೈಸ್ ಅಂತ ಪಂಚರತ್ನ ಪ್ಯಾರಡೈಸ್ ಕೋರ್ಟ್ ಎದುರುಗಡೆ ಹೌದು. ಉಡುಪಿಯಲ್ಲಿ. ಮತ್ತೆ ಹೋಟೆಲ್ ಉದ್ಯಮ ಅಂದ್ರೆ ಒಂದ್ಸಲ ಕರೆಕ್ಟ್ ಸೆಟ್ ಆದ್ಮೇಲೆ ಹೋಟೆಲ್ ಉದ್ಯಮದಲ್ಲಿ ಅಷ್ಟೇನು ಇಲ್ಲ. ಮ್ಯಾನೇಜರ್ ಇದ್ದಾರೆ, ಅದಕ್ಕೆ ಸೂಪರ್ವೈಸರ್ ಇದ್ದಾರೆ, ಓಕೆ. ಎಲ್ಲ ವೇಟರ್ ಗೀಟರ್ ಎಲ್ಲ ಸ್ಟಾಫ್ ಎಲ್ಲ ಇದ್ದಾರೆ. ರೂಮ್ಸ್ ನೋಡ್ಕೊಳ್ಳಿಕ್ಕೆ ಬೇರೆ ಮ್ಯಾನೇಜರ್ ಇದ್ದಾರೆ, ರೆಸ್ಟೋರೆಂಟ್ ನೋಡ್ಕೊಳ್ಳಿಕ್ಕೆ ಬೇರೆ ಸೂಪರ್ವೈಸರ್ ಇದ್ದಾರೆ, ಅವರೆಲ್ಲ ನೋಡ್ಕೊಂಡಿರ್ತಾರೆ. ಮತ್ತೆ ನಮ್ದು ಈ ಕೃಷಿ ಅಂದ್ರೆ ನಾವು ಹುಟ್ಟು ಕೃಷಿಕರು, ಇವಾಗದಿಂದಲ್ಲ. ನಿಮ್ಮ ನಾವು ರಕ್ತದಲ್ಲಿ ಉಂಟು. ನಾವು ಹುಟ್ಟು ಕೃಷಿಕರು. ಸೊ ನಿಮ್ಗೆ ಅದೇನಷ್ಟು ಕಷ್ಟ ಅಂತ ಕಷ್ಟ ಅನ್ಸುದಿಲ್ಲ? ಈಗ ಬೆಳಿಗ್ಗೆ ನಾವು ಹೋಗಿದ್ದೀವಿ ಗದ್ದೆಗೆ, ಈಗ ನೀವು ಬಂದಿದ್ರಿ ಅಂತ ನಾವು ಬಂತು, ಕರೆಕ್ಟ್. ಅದು ಈಗ ನಾಟಿ ಆಗ್ತಾ ಉಂಟಲ್ಲಿ. ಅದು ನಮಗೆ ಕಷ್ಟನೇ, ಸಾಗುವಳಿ ಅನ್ನೋದು ಕಷ್ಟನೇ, ಕಷ್ಟದ ಕೆಲಸ, ಕಷ್ಟದ ಕೆಲಸ. ಬಟ್ ಇಷ್ಟದ ಕೂಡ ಹೌದು. ಅದರಲ್ಲಿ ಆ ಸಾಗುವಳಿ ಮತ್ತು ಗದ್ದೆಯನ್ನ ಹಡಿಲಿಡುವುದಕ್ಕಿಂತ ಸಾಗುವಳಿ ಮಾಡಿದ್ರೆ ಅದೊಂದು ನೆಮ್ಮದಿ ಬೇರೆ. ಹೌದು, ಕರೆಕ್ಟ್. ದುಡ್ಡು ಇರ್ತದೆ, ಹೋಗ್ತದೆ. ಅಲ್ವಾ? ಹೌದು. ಗದ್ದೆಯನ್ನ ಸರಿಯಾಗಿ ಇಟ್ಕೊಳ್ಳೋದು ಅವನ ಧರ್ಮ. ಭೂಮಿಯನ್ನ ಯಾವಾಗಲೂ ಹಡ್ಲಿಡ್ಬಾರ್ದು. ಕರೆಕ್ಟ್. ಭೂಮಿ ಅನ್ನೋದು ತಾಯಿ ಹಾಗೆ. ಭೂಮಿಗೆ ಹಾಕಿದ ಯಾವುದು ಕೂಡ ನೀವು ಗೊಬ್ಬರ ಹಾಕಿ ಏನು ಎಷ್ಟು ಮೆಹನತ್ ಬರ್ತೀರಾ ಅಷ್ಟು ನಿಮಗೆ ಉತ್ಪತ್ತಿ ಸಿಗ್ತದೆ. ಈಗಿನ ಕಾಲದಲ್ಲಿ ತುಂಬಾ ಲಾಭ ಇಲ್ಲ, ಆದ್ರೂ ಲಾಸ್ ಅಂತೂ ಇಲ್ಲ. ಕರೆಕ್ಟ್. ಈಗ ಇಲ್ಲಿರುವ ಬೇರೆ ಯುವ ಜನತೆಗೆ ಹೌದು. ನೀವು ಏನ್ ಸಂದೇಶ ಕೊಡ್ತೀರಿ? ಸಂದೇಶ ಇಷ್ಟೇ, ಯುವ ಜನತೆಗೆ ಸಂದೇಶ ಕೊಡುದು ಇಷ್ಟೇ. ನೋಡಿ, ಗದ್ದೆ ಯಾವುದೇ ಗದ್ದೆಯನ್ನು ಹಡ್ಲಿಡಬಾರ್ದು, ಎಲ್ಲರೂ ಸಾಗುವಳಿ ಮಾಡ್ಬೇಕು. ಮತ್ತೆ ಈ ಗೌರ್ಮೆಂಟ್ನವರು 2,000 3,000 ಅಕ್ಕಿ ಕೊಡುದು ಇದನ್ನೆಲ್ಲ ಕೊಟ್ಟು ಜನರನ್ನು ದುಡಿಯದೇ ಹಾಗೆ ಮಾಡಿದ್ದಾರೆ. ಈಗ ನೋಡಿ, ನಮ್ಗೆ ಇಲ್ಲಿ ಜನ ಸಿಗುದಿಲ್ಲ. ಎಲ್ಲಿಂದೋ ಪೆರಡೂರಿಂದ ಜನ ಕರ್ಕೊಂಡ್ ಬಂದು 20-28 ಜನ ಕರ್ಕೊಂಡ್ ಬಂದು ಅವ್ರ ಹತ್ರ ಟೆಂಪ ಮಾಡಿ ಕರ್ಕೊಂಡ್ ಬರ್ಬೇಕು. ನಮ್ಮ ಊರಿನವ್ರು ಯಾರು ಗದ್ದೆ ಕೆಲಸಕ್ಕೆ ಬರುದಿಲ್ಲ. ಯಾಕಂದ್ರೆ ಅಕ್ಕಿ ಕೊಡ್ತಾರೆ, ಖರ್ಚಿಗೆ ದುಡ್ಡು ಸಿಗ್ತದೆ, ದುಡಿಲಿಕ್ಕೆ ಜನ ಇಲ್ಲ. ಹೀಗೆ ಅದರಿಂದಾಗಿ ಗದ್ದೆ ಪಾಳು ಬಿದ್ದದ್ದು. ಅರ್ಥ ಆಯ್ತಾ ನಿಮ್ಗೆ? ಅದರಿಂದಾಗಿ ಗದ್ದೆ ಎಲ್ಲ ಪಾಳು ಬಿದ್ದದ್ದು. ಎಲ್ಲ ಜನ ಬರ್ತದೆ. ಹೌದು, ಅವನಿಗೆ ಅಕ್ಕಿ ಸಿಗ್ತದೆ ಊಟ ಮಾಡ್ಲಿಕ್ಕೆ, ಖರ್ಚಿಗೆ ಹಣ ಸಿಗ್ತದೆ, ಕುಡಿಲಿಕ್ಕೆ ಯಾರು ದೋಸ್ತವರು ಸಿಗ್ತಾರೆ ಸಾಯಂಕಾಲ. ಅವ ಗದ್ದೆ ಕೆಲಸ ಯಾಕೆ ಬರ್ತಾನೆ? ಬರುದಿಲ್ಲ, ಯಾರು ಮಾಡುದಿಲ್ಲ. ಇದ್ರಲ್ಲಿ ನಾವು ಇಷ್ಟು ಜನ ಇದ್ದೇವೆ, ಇದ್ರಲ್ಲಿ ಕಮ್ಮಿಯಿಂದ ಒಂದು 5-6 ಮಕ್ಕಳು ಇವತ್ತು ಉಂಟು ಗದ್ದೆ ಕೆಲಸ ಮಾಡ್ತಾರೆ. ಎಲ್ಲ ತೊಂದರೆ ಇಲ್ಲ, ಎಲ್ಲ ಇವರೆಲ್ಲ ಕೆಲಸ ಮಾಡ್ತಾರೆ. ಇನ್ನೆಲ್ಲ ಸಾಗುವಳಿ ಉಳಿಬೇಕಂದ್ರೆ ಇಂಥ ಮಕ್ಕಳು ಹುಟ್ಟಬೇಕು. ಇವ ಸುಹಾಸ್ ಅಂತ ನನ್ನ ದೊಡ್ಡ ಮಗ, ಅವನು ಸುಜಿತ್ ಅಂತ, ಅವನು ನನ್ನ ದೋಸ್ತ್ ಜೀತು ಅಂತ. ಇವರೆಲ್ಲ ನಿಮ್ಮ ದೋಸ್ತಿಗಳು, ಸಹಚರರು ಎಷ್ಟು ವರ್ಷದಿಂದ ನಿಮ್ಮೊಟ್ಟಿಗಿದ್ದಾರೆ? ಒಂದು ಸಾಧಾರಣ ಒಂದು 10 ವರ್ಷದಿಂದ. ಸೊ ಅದು ಸುಲಭ ಇಲ್ಲ ಒಡನಾಟ ಇಟ್ಕೊಳ್ಳಿಕ್ಕೆ, ಕೂಡ ಇಂತ ಒಂದು ಕಷ್ಟದ ಕೆಲಸದಲ್ಲಿ ಹೇಗೆ ನೀವು ಅದನ್ನ ಬ್ಯಾಲೆನ್ಸ್ ಮಾಡಿದಿರಿ? ಬ್ಯಾಲೆನ್ಸ್ ಮಾಡ್ತೇವೆ, ಮನೆಯವರೇ ಹಾಗೆ, ನಮ್ಮ ಮನೆಯವರೇ ಹಾಗೆ, ನಾವು ಅವ್ರ ಮನೆಗೆ ಹೋಗ್ತೇವೆ, ಅವ್ರು ನಮ್ಮ ಮನೆಗೆ ಬರ್ತಾರೆ. ನಾನು ಕೇಳ್ಪಟ್ಟಿದ್ದೇನೆ ನೀವು ತುಂಬಾ ಫ್ರೆಂಡ್ಲಿ ಆಗಿ, ಏನು ಆ ದನಿ ಅನ್ನೋ ಒಂದು ಫೀಲಿಂಗ್ ಇಲ್ಲದೆ ಅವರೊಟ್ಟಿಗೆ ಇರ್ತೀರಿ ಅನ್ನೋ ಒಂದು ನಾನು ಕೇಳ್ಪಟ್ಟಿದ್ದೆ. ಹೌದು, ನಾವು ಕಂಬಳ ಹೋದ್ರೆ ನಾವು ಒಂದೇ ಬಟ್ಲಲ್ಲಿ ಊಟ ಮಾಡಿದ್ವಿ ಹಾಗೆ, ಒಟ್ಟು ಊಟ ಮಾಡಿ ನಮ್ಮ ಒಂದು ಥೀಮ್ ಅದು. ಹಿಂಗೆಲ್ಲ ದೈವಳ ಕಂಬಳ ಒಂಜಿ ಪರಕ್ಕೆ ಬಂದಿತ್ತೆ. ಐಕ್ 5 ಜೋಡು ಎರು ಗಿಡ್ಡಗನ್ ಐಕ್ ಪಂಡರಿಪುರ ಪೋದು 5 ಜೋಡಿಗೆ ತೊಂಡ 5 ಜೋಡಿಗೆ ತೊಂದಾಗ ಅಲ್ಲ 5 ಜೋಡಿಗೆ ಲೋಡ್ ಮಲ್ಪೆರೆ ಆಪುಜಿ ಬಂಡೇರು ಅವಳು ಬೊಕ್ಕ ರಡ್ಡು ಟೆಂಪ ಮಲ್ತದ್ದು ಎಡ್ಮ ಜೋಡು ಬಸ್ ಆತ ಬೊಕ್ಕ ಎಡ್ಮ ಜೋಡು ಕೂಡ 2 ಜೋಡು ಬಸ್ ಆತ ಇರುವ ಎರ್ಲೆನ್ ಪನ್ನ 10 ಜೋಡು 21 ಜೋಡು 11 ಜೋಡು 11 ಜೋಡಿ ಎರು ಬಸ್ ಆತ್ತೆ ಪೂರ ಕಿಂಜ ಬಾಲೆ ಕಂಜಿಲ್ ಪಸತ್ತ ಐಟು ಸೆಲೆಕ್ಟ್ ಆಯ್ನ ಇರ್ಲಿ ನೆಕ್ಕಲ್ ಪೂರ ಇಂಕನ ದೈವಳ ಕಂಬಳಗು ಪೂರ ಪರಕೆ ಪಣ್ಣದ ಗಿಡ್ಡ ಅವನು ಪೂರ ಇರ್ಲೇನ್ ಪೂರ ಅಂಚಾರ ಒಂದು ಹರಕೆ ಕಂಬಳ ಪಂಡದ ಹರಕೆ ಕಂಬಳ ಅಂದ್ರೆ ನೀವು ನಿಮ್ಮ ಮನೆಯಲ್ಲಿ ಮಕ್ಕಳಿಗಾಗ್ಲಿ ದನ ಆಗ್ಲಿ ಕೋಣವಾಗ್ಲಿ ಯಾವುದಕ್ಕೊಂದು ಏನೋ ಆರೋಗ್ಯ ಸರಿ ಇಲ್ಲ ಅನ್ನೋದು ಏನಾದ್ರೂ ಸರಿ ಮಕ್ಕಳೆಲ್ಲ ಸರಿಗೆ ವರ್ತನೆ ಮಾಡುವುದಿಲ್ಲ ಅದಕ್ಕೋಸ್ಕರ ಅಲ್ಲಿ ದೈವಳ ಕಂಬಳ ಅಂದ್ರೆ ಕುಮಾರ ಅಂತ ದೈವ ಇದೆ ಅಲ್ಲಿ ನಮ್ಮ ಕುಟುಂಬದ ಅಲ್ಲಿಗೆ ಹರಕೆ ಹೇಳ್ತೇವೆ. ನಾನು ಇಷ್ಟು ಜೋಡು ಕೋಣ ಓಡಿಸ್ತೇನೆ, ಇಷ್ಟು ಜೋಡು ಕೋಣವನ್ನ ಹರಕೆಯಾಗಿ ಓಡಿಸ್ತೇನೆ, ಅದಕ್ಕೆ ಖರ್ಚಿದೆ. ಅಲ್ಲಿ ಮೆಡ್ಲ್ ಅನ್ನೋದು ಇಲ್ಲ, ಏನು ಬಹುಮಾನ ಇಲ್ಲ. ಕೋಣ ಯಾರು ಸಾಕ್ತಾರೆ ಅವ್ರು ಮಾತ್ರ ಹರಕೆ ಮಾಡ್ಲಿಕ್ಕೆ ಆಗುದಾ ಹೇಗೆ? ಗದ್ದೆಗೆ ಯಾರು ಇಳಿಬಹುದು. ಕೆಲವರು ಹೀಗೆ ಹೇಳ್ತಾರೆ ಹರಕೆ, ನಾನು ಕೋಣದೊಟ್ಟಿಗೆ ನನ್ನ ಮಗನನ್ನ ಇಳಿಸ್ತೇನೆ ಗದ್ದೆಗೆ, ಮಗನನ್ನ ಹಗ್ಗ ಹಿಡಿಸ್ತೇನೆ, ಅದು ಹರಕೆ. ತಿಂಗಳಿಗೆ 1 ಜೋಡು ಕೋಣ ಸಾಕ್ಲಿಕ್ಕೆ ಕೆಲಸದವನಿಂದ ಹಿಡಿದು ಅವಕ್ಕೆ ಕೊಡುವ ಫುಡ್ ಇಂದ ಹಿಡಿದು ಮಿನಿಮಮ್ ಕಮ್ಮಿ ಹೇಳಿದ್ ನಾನು ಮಿನಿಮಮ್
1,100-1,200 ರೂಪಾಯಿ ದಿವಸಕ್ಕೆ ತೆಗೆದಿಡ್ಬೇಕು. ದನ ಸಾಕ್ತಾರೆ, ಹ್ಮ್. ಅದಕ್ಕೆ ಸಬ್ಸಿಡಿ ಎಲ್ಲ ಸಿಗ್ತದೆ, ಇದಕ್ಕೆ ಸಿಗುದಿಲ್ಲ ಅಂತ ಇದಕ್ಕೆ ಸಬ್ಸಿಡಿ ಬಿಟ್ಟು ಏನಿಲ್ಲ. ಇದಕ್ಕೆ ಗಿಬ್ಸಿಡಿ ಏನಿಲ್ಲ. ಇದೊಂದು ಹಾಬಿ. ದನಕ್ಕೆ ಸಬ್ಸಿಡಿ ಸಿಗುದಂದ್ರೆ ಹಾಲ್ ಮಾಡ್ತಾರೆ, ಹಾಲ್ ಕೊಡ್ತಾರೆ, ಅದನ್ನ ಡೈರಿ ಕೊಡ್ತಾರೆ. ಇದಕ್ಕೆ ಏನು ಸಬ್ಸಿಡಿ ಇಲ್ಲ. ಕೋಣ ತಗೊಳ್ಳಿಕ್ಕೆ ಯಾರು ಯಾವ ಗವರ್ಮೆಂಟ್ ದುಡ್ಡು ಕೊಡುದಿಲ್ಲ, ಖರ್ಚಿಗೂ ಕೊಡುದಿಲ್ಲ. ಕಂಬಳಕ್ಕಂತ ಗವರ್ಮೆಂಟ್ ಕೊಡ್ತದೆ. ಹೌದೌದು, ಕಂಬಳ ಈ ಕರೆ ಮಾಡ್ಲಿಕ್ಕೆ, ಓಡಿಸ್ಲಿಕ್ಕೆ ಒಂದು ಇಂತಿಷ್ಟು ಫಂಡ್ ಅಂತ ಅಂದ್ರೆ ಕಲ್ಚರಲ್ ಈವೆಂಟ್ ಅಂತ ಪ್ರಾರ್ಥನೆ ಕೊಡ್ತಾರೆ. ನೆತ್ತ ಬುದ್ರ ಮಂಗೆ ಬಂದು ಹೋದ ವರ್ಷ ಸೆಮಿಫೈನಲ್ ಹೋಯ್ದೆ ನಮ್ದು. ಓ ವೆರಿ ನೈಸ್. ಸಬ್ ಜೂನಿಯರ್ ಓಕೆ ಓಕೆ. ಸಬ್ ಜೂನಿಯರ್ ಹೋಯ್ತು ನಮ್ದು. ಏತ್ ವರ್ಷ ಅಂಡ್ ನೆಕ್ ಒಂದು 22 ವರ್ಷ ಓ ಒಂದು ಮರೊಂದು ರೀಸೆಂಟ್ಲಿ ಗೆತ್ತನಿ ಹಾ ಪುಟ್ಟೆ ಬಂದು ಸೆಮಿಗೆ ಹೋಯ್ತು ನಮ್ಲ ಹೋದ ವರ್ಷ. ಒಂದು ಪಾಂಚೆ ಬಂದು ಒಂದ್ಲಾಗೆತ್ತೊಂದು 2 ವರ್ಷ ನಮ್ಮ ಆಯ್ತಾಯ್ತು ಪುಟ್ಟ ನಡ್ಗೆತ್ತನಿ ಒಂದು ಕರಿಯ ಬಂದು ಸೆಕೆಂಡ್ ಹೋಯ್ದನು. ಪ್ರಕಾಶ ಬಂದು ಒಂಜಿ 7 ತಿಂಗಳ ನಮ್ಮ ಮಟ್ಟಲ್ಲಿ ಪೂರ ಪೂರ ಮೀನು ತೂವ ಮೀನು ಪೂರ ಪೂರ ಅನ್ನ ಕಾಂಡ ಬಯ್ಯ ಫುಡ್ ಕಾಣ್ಲಕ್ಕ ಪೂರ ಇದೇ ಕಟ್ಟು ಮುಲೆ ಕಟ್ಟು ಪೂರ ಮೀನು ತೂಪಿನಿ. ಮನುಷ್ಯ ನಡುವಿನ ಸಂಬಂಧ ವ್ಯವಹಾರ ಒಬ್ಬರನ್ನೊಬ್ಬರು ಅರ್ಥೈಸಿಕೊಂಡರೆ ಅಲ್ಲಿ ಒಂದು ಚೆಲುವಿನ ಚಿತ್ತಾರವಾಗುತ್ತದೆ. ಆದರೆ ಪ್ರಾಣಿಗಳ ನಡುವೆ ಮನುಷ್ಯನ ಸಂಬಂಧ ಅವಿನಾಭಾವ ಸಂಬಂಧ. ಅವುಗಳನ್ನು ಮನುಷ್ಯ ಪ್ರೀತಿಸಿ ಲಾಲಿಸಿ ಮಕ್ಕಳ ಹಾಗೆ ಬೆಳೆಸುತ್ತಾನೆ. ಅವುಗಳು ಮನುಜನನ್ನು ಅಷ್ಟೇ ಬಯಸುತ್ತದೆ, ಇಷ್ಟಪಡುತ್ತವೆ. ಇದೊಂದು ಮೂಕ ಪ್ರೇಮ ಅಲ್ಲವೇ? ಕಂಬಳದ ಗದ್ದೆಯಲ್ಲಿ ಓಡುವ ಕೋಣಗಳು ಸಂತೋಷ್ ಶೆಟ್ರ ಮನೆಯಲ್ಲಿ ಸಾಕಲ್ಪಟ್ಟಿವೆ. ಅಂತೆಯೇ ಆದಿ ಉಡುಪಿಯಲ್ಲಿ ಅವರ ಗೆಳೆಯನ ಮನೆಯಲ್ಲಿ ಸಹ ಸಾಕುತ್ತಾರೆ. ಇವರಿಬ್ಬರು ಒಟ್ಟಾಗಿ ಜಂಟಿಯಾಗಿ ಒಂದೇ ಮನೆಯವರಂತೆ ಸ್ಪರ್ಧೆಗೆ ಸಿದ್ಧವಾಗುತ್ತಾರೆ. ಜಿತೆ ಸುವರ್ಣ ಪಂದ್ ಯಾನ್ನೆಟೆ ನಮ್ಮ ಇಲ್ಲದೇನೆ ಇರುವವು ಯಾನ್ ಇರು ಎನ್ನ ಸ್ವಂತ ಪಂದ ರಡ್ಡೆ ಇರುಪ್ಪನು ಬೊಕ್ಕ ಮೇರ್ನ ನಮ್ಮ ಫ್ರೆಂಡ್ ಹಾಕಲ್ದ ಇರುಂಡು ಪಂಚರತ್ನದ ಇರುಂಡು ಅವು ಯಾನ ತೂಂದುಲ್ಲೆ ಐತ ಬೇಲೆ ಯಾನೆ ಮಲ್ಪುನು ನೆತ್ತ ಬುದರ್ ಪಾಂತೆ ಬಂದ್ ಮರಣಿ ಸಬ್ ಜೂನಿಯರ್ ಮೆಡ್ಲಾನ್ ಲಾಸ್ಟ್ ಕಂಬ್ಲೋಡು ಕೆಲವು ಕ್ವಾರ್ಟರ್ ಫೈನಲ್ ಪೂರ ಬೈದನಿ ಇಯರು. ನೆತ್ತ ಬುದರ್ ಗುಂಡೆ ಬಂದ್ ಎಡ್ಮ ಪೂರ ಬೈದನು ಬಲ್ದು ಎಲ್ಲೇಟ್ ಒಂದು ಪಂಚರತ್ನದೇರು ಫ್ರೆಂಡ್ ಕಲೇರು ಒಂದೇರು ಎಂಕಲ ಫಸ್ಟ್ ದುಂಬುದೇರು ನೆಕ್ ಒಂಜಿ 12 ವರ್ಷ ಅವು ಇಂಕಲ ದುಂಬುದ ಆಸೆದೇರು ಕಾಟಿ ಬಂದು ಬುದರ್ ನಾಡ್ದ ಮಲ್ಲ ಇಟ್ಟು ಪೂರ ಮೆಡ್ಲು ಮಲ್ತನೆ ಒಂದು ಇಲ್ಲ ಗೊಂಜಿ ಬೋರ್ಡ್ ಐತಿ ಕಿದ್ದೆ ಕೊಂಜಿ ಬೋರ್ಡ್ ಲಕ್ಷಣ ಕಾಂಡೆ 7 ಗಂಟೆ ಲಕ್ಕುವೇನ ಲಕ್ಕದು ಫಸ್ಟ್ ಕಿದೆ ಪೂರ ಕ್ಲೀನ್ ಮಲ್ಪೆ ಕ್ಲೀನ್ ಮಲ್ತದ ಐಕ್ಲಿಗೆ ಇತ್ತದ ಕುಡು ಪಾಡುವೆ ಕಾಂಡೆ ಬೇಗ ಕುಡು ಪಾಡ್ದು ಪೂರ ದೆಕ್ಕದು ಪಿದೆ ಕಟ್ಟುವೆ ಬೈ ಪಾಡ್ದು ಪಿದೆ ಕಟ್ಟುವೆ ಪಿದೆ ಕಟ್ಟದು ಒಂಜಿ 10 ಗಂಟೆ ದಂಚಿ ಒಳ್ಳೆ ಕಟ್ಟುವೆ ಆ ಪೂರ್ತಿ ಇತ್ತೆ ಗಂಜಿ ಪಾಡುವ ಗಂಜಿ ಪಾಡ್ದು ಪೂರ ವಾಶ್ ಪೂರ ಮಲ್ಪೆ ದೆಕ್ಕೆರೆಂಡು ಸೋಪ್ ಪಾಡ್ದು ಎಣ್ಣೆ ಆಯ್ತಾ ದೆಕ್ಕೆರೆಂಡು ಡೈಲಿ ದೆಕ್ಕದು ಬೊಕ್ಕ ಎಣ್ಣೆ ಪೂಜುವ ಬೊಕ್ಕ ಅವರ ಬೈ ಪಾಡ್ದು 4 ಗಂಟೆದ ಹೊರ್ತು ನೀರ್ ದೀಪ ದೀದು ಕುಡವಂತೆ ಬೈ ಪಾಡ್ದು ಒಂಜಿ 7 ಗಂಟೆದ ಹೊರ್ತು ಕುಡು ದೀದು ಕುಡ ಬೈ ಪಾಡುವ ಒಂಜಿ ಎನ್ನ ಪೊರ್ತು 10 ಗಂಟೆದ ಪೊರ್ತು ಕುಡ ಬೈ ಪಾಡುವ ಬೊಕ್ಕ ಲಾಸ್ಟ್ ಜಪ್ಪನಾಗ ಆಯ್ತು ಎಂಕಲ್ ಜಪ್ಪನಾಗ ಅವು ಸ್ವಲ್ಪ ಒಂಜಿ ಮರ ಫುಲ್ ನೀರ್ ದೀದು ನೀರ್ ಪರ್ದು ಎಂಕಲ್ ಜಪ್ಪುವ ಇತ್ತದ ಸೆಕೆದ ಪೊರ್ತುಗು ನಮ್ಮ ಸೆಕೆದ ಪೊರ್ತುಗು ಕುಂಬುಡ ತಂಪು ದೋಸ್ತು ನಮ್ಮ ದಾದು ಕೊರಡು ಅವು ಕೊರು ಕ್ಯಾರೆಟ್ ಬೀಟ್ರೂಟ್ ತಂಪು ಮಲ್ಪ ಕುಡು ನಮ್ಮ ಮುಂಗೆ ಅರ್ಪದ ಕೊರಡು ಮುಂಗೆ ಅರ್ಪದ ಕಡೆದು ಪುರ ಕೊರ್ಪಿನ ಕ್ರಮ ಜ್ವರ ಬರ್ಪುಡು ಶೀತ ಅವರ ಗೊತ್ತಾಪು ನಮ್ಮ ಇರು ತುವನ ಗೊತ್ತಾಪುಡು ಇರು ಚಪ್ಪೆತ್ತನ ಗೊತ್ತಾಪುಡು ಬೊಕ ದುಡ್ಡಿಟ್ಟು ಬೆಗರ್ ಜಪ್ಪುಡು ಜೊಲ್ಲೆ ಯಾರಿಂಡು ಅಪ್ಪ ಗೊತ್ತಾಪುಡು ನಂಗೆ ಶೀತ ಅಂಡ ಎಡ್ಡೆ ಮುಂಚಿ ಓಮ ಉಪ್ಪು ಪಾಡ್ದು ಬರ್ಪವೆ ಇನಿ ಲಾಸ್ಟ್ ಎಂಕಲ ಲಾಸ್ಟ್ ದಪ್ಪು ಐಂದಿಂತ ದಪ್ಪು ದತ್ತ ಆಡ್ಬೇಕ ನನ್ನ ಒಂಜಿ ಒಂತೆ ಐಕೊಂಜಿ 10 ದಿನ ರೆಸ್ಟ್ ಕೊಡ್ದು ಟ್ರೈನಿಂಗ್ ಲೆಸ್ ಸೋಪ ಕುದಿ ಪಾನ್ಪನವ ನಂಗೆ ಎಂಚ ಎರು ಸೆಟ್ಟಿಂಗ್ ಅವಡು ನಂಗೆ ಎರು ಸೆಟ್ಟಿಂಗ್ ಅವಡು ನಂಗೆ ಮೆಡ್ಲ ಅವಡಂಡ ಎರು ಎಂಚ ಸೆಟ್ಟಿಂಗ್ ಅವಡ ರಡ್ಡು ಇರುಕು ರಡ್ಡು ನಂಗೆ ಸೆಟ್ಟಿಂಗ್ ಅವಡ ಗೊತ್ತಾಪುಂಡು ನಂಗೆ ಎರು ಪಾರ್ನಾಗ ಎಂಚ ಗೊತ್ತಾಪುಂಡು ವಾಕಿಂಗ್ ಮಲ್ಪವ
ಮಸ್ತ್ ಎರಡು ಆದುಪ್ಪುನು ಕಂಬಳ ಬನ್ನಗ ಐಕ್ ಬೆಚ್ಚ ನೀರು ಎಕ್ಸ್ಟ್ರಾ ಆರೈಕೆ ಮಲ್ಪರೆ ಉಂಡ ಐಕ್ ಬೆಚ್ಚ ನೀರು ಪಾಡ್ರೆಂಡು ರಡ್ಡು ಪೊರ್ತಿ ಆ ಬೆಚ್ಚ ನೀರು ಕರ್ಪೆ ಪಾಡುವೆ ಕಾಂಡೆಯರ ಬೆಚ್ಚ ನೀರು ಪಾಡುವೆ ಮೇಯ್ಕ್ ಬೊಕ ಬೈಯವರ ಬೆಚ್ಚ ನೀರು ಪಾಡುವೆ ಅಪ್ಪ ಮೇಯ್ಕ್ ಐ ಪೂರ ಪೋಪುಡು ಅಪ್ಪ ಗಂಜಿಗೆ ನಮ್ಮ ಗಂಜಿ ಕೊರ್ಪಿನ ಟೈಮ್ಗು ಐಕ್ ತಾರಾಯಿ ಬೆರೆಸೋದು ಕೊರಡು ತಾರಾಯಿ ಕೊರಡ ಐಕ್ ಮೀ ತಂಪಾಪುಡು ಅಂಚ ಮೇಯ್ಕೈ ಬೇನೆ ಪೋಪುಡು ಅಂತ ಬಂದು ಓಕೆ ಇತ್ತೆ ಎಲ್ಲ ಕಂಬಳ ಅಂಡ ಪಾರೆ ಇತ್ತಂಡ ಇನಿ ಹುಷಾರಿಜ್ಜಿ ಹಾಕೊಂಡು ಅದಾಗ ಏನ ಮಲ್ಪರೆ ಅಪ್ಪಗ ಇಂಕಲ್ ಗಿಡ ಹೋಜ ಗಿಡ ರೇ ಇಜ್ಜಿ ಗಿಡ ಹೋಜ ಐಕ್ ಪಂಡ ನಮ್ಮ ಹೆಲ್ತ್ ನಂಗೆ ಎಂಚ ಹುಷಾರು ಪೂಜೆ ಐಕ್ಲಿಗೆ ಲಂಚನೆ ನಮ್ಮ ಒಂದು ನಮ್ಮ ಏರು ಪತೋಪಿನ ಬಲ್ಲು ಏರು ಪತೋಪಿನ ಬಲ್ಲು ಒನ್ಪ ಒಂದು ನಮ್ಮ ಪತೋಪ ಬಲ್ಲು ಏರು ಒಂದು ನಾವೇರು ನಮ್ಮ ಏರು ಗಿಡವನ ಇಂಚ ತಿಕ್ಕಾರೆಂಡು ಒಂದು ನಾವೇರು ನೆಟ್ಟು ಪತ್ತದ ಏರು ಗಿಡವನ ಅವು ಏರು ಕಟ್ಟುನು ನುಗ್ಗೋಕು ಕಟ್ಟುನು ಒಂದು ಗಿಡವನ ಒಂದು ಮರ ಅನ್ ಪನ್ಪೇರು ಒಂದು ಸ್ಟೀಲ್ ದ ನೆಕ್ ಐತ ಕೊಂಬು ಕಟ್ಟುನ ಕೊಪ್ಪು ಬಲ್ಲುಡಿ ಏರು ಗಿಡವನ್ ಬಣ್ಣಗ ಒಂದು ಮೇನ್ ಬೋಡಕು ನಂಗೆ ಮರ ಒಂದು ಮರತ್ತ ಒಂದು ಮುಖರ ಅಂದು ಪನ್ಪೇರು ನೆಕ್ ಐತ ಮೋನಿಗೆ ಪಾಡ್ನು ಪುರ್ಲು ತೋಜೇರಿ ಒಂದು ಗಿಡವನ ಬಲ್ಲದೇರು ಪಂಡ ಒಂದು ಬಲ್ಲದೇರು ಗಿಡವನ ಬಲ್ಲು ಒಂದು ನೊಗ ಪನ್ಪೇರು ಒಂದು ಎರುಕು ಕಟ್ರೆ ಮಿಡ್ಲ್ ಗಡ್ಡೆ ಎರುಕು ಕಟ್ರೆ ನೆಟ್ಟಂಜಿ ಎರುಪು ನೆಟ್ಟಂಜಿ ಎರುಪು ನಾವು ನೆಟ್ಟು ಎರಡು ಬಕ್ಕನಿಗೆ ಒಂದು ನೆಟ್ಟು ನಾವೇರು ಕಟ್ರೆ ಬಲ್ಲು ಕಟ್ರೆ ಒಂದು ಮರ ಸುಂದುನ ಬಲ್ಲು ನಮ್ಮ ಸ್ಟೀಲ್ ದೈಕ್ ಕಟ್ಟದ ಐಕ್ ಕೊಂಬು ಸುತ್ತೋರು ಕೊಂಬು ಸುತ್ತುನ ಬಲ್ಲು ಒಂದು ಏರು ಗಿಡವನ ಕೆಲಿ ಕೊರ್ಪಿನ ಬೆತ್ತ ಏರು ಗಿಡವನ ಕೆಲಿ ದನಿಕು ಬೇತಂಡು ದನಿನ ಒಂದು ದನಿಕ್ಲಿಗೆ ಒಂದು ದನಿ ಅಂದು ಗೊತ್ತೇರೆ ಅಂಚ ನೆಟ್ಟ ಹಾಕಿರೆ ಪುರ ಆಪುಜಿ ಪೊರ್ಲುಗು ಮಾತ್ರ ಒಂದು ಕನಪಲೈಡ್ ಎನ್ನ ಫ್ರೆಂಡ್ ಏರು ಎಂಕಲ ಮಸ್ತ್ ಬೋಡೆ ಏನಕಲು ಏರು ಕೊರಿಯರ್ ಎಂಕೆಲೆ ಎಂಕಲ ಪುದರ್ಡು ಕಡ್ಪಾಡಿ ಕಂಬ್ಳೋಡು ಕನಪಲೈಡ್ ಒಂಜಿ ನೀರಾಂಡ್ ಫಸ್ಟ್ ಆಂಡ್ ನಂಕ್ ಫಸ್ಟ್ ಪ್ರೈಸ್ ಆಂಡ್ ನಮ್ಮ ಬುದರ್ಡು ಏರು ಗಿಡಯ ಒಂದು ನಮ್ಮ ಯಾನು ಪುರ ಏರು ಗಿಡ ದಿನಕಲ್ ಯಾನ್ ಏರು ಗಿಡದ್ ಮೆಡ್ಲಾತಿನ ಎರ್ಮಾಲ್ ಏರು ಗಿಡವ್ಯಾನ ನನ್ನ ಪಪ್ಪ ಎಂಕೆಲೆಗ್ ಏರು ಗಿಡ ರೇಗೌಡು ಏರು ಕಟ್ರೆ ಗೌಡು ಸಾಂಖ್ಯ ರೋಡು ಕಲ್ಪ ಕೊಡ್ತೀನಿ ಮೇರು ಎನ್ನ ಗುರು ಎಂಕಲ್ಲ ಪೂರ ಕಲಲ ಗುರು ಊರಕಲ ಗುರು ಎಂಕೆಲೆ ಪೂರ ಕಲ್ಪ ಕೊಡ್ತಿನಾರೆ ಓ ಬೆನ್ನಿ ಅವಡು ಯಾನು ಬೆಂಕಲ್ ಬೆನ್ನಿ ಮಲ್ತೊಂದಿಲ್ಲ ಬೆನ್ನಿದೆಲ್ಲ ಕಲ್ಪ ಕೊಡ್ಪಿನ ಅಣ್ಣ ಮೇರೆ ಇರುತ್ತಲ್ಲ ಅವಡು ಸಾಂಕುನ ಅವಡು ಏರು ಗಿಡವನ್ನ ಕಲ್ಪ ಕೊಡ್ತೀನ ಫಸ್ಟ್ ಎಂಕೆಲೆಗ್ ಮೇರೆ ಒಂದವು ಏರು ಒಂದೇನ ಅಣ್ಣೆ ಆ ಏರು ಗಿಡ ಒಂದಿತ್ತೆ ಇಂಚಪ್ಪ ತೀರ್ಪೋಯೆ ಏರು ಗಿಡ ಒಂದಿತ್ತೆ ಮಸ್ತ್ ಎಡ್ಡೆ ಗಿಡ ಒಂದಿತ್ತೆ ಒಂದೇರು ಅವೇ ಒಂದು ಎಂಕಲ್ ಪದವ್ ಕರಿಂಜೆ ಕೊರ್ತ ಎಂಕಲ್ ಪಪ್ಪಗ ಆಸೆದಿರು ಆರ್ ತೀರ್ಪೋನವ ಅಂತೀರು ಏನ್ ತತ್ತನಲ್ಲ ಮಲ್ಲೆಜಿ ಈ ಏರು ನೊಂಜಿ ಕೊರೊಚ್ಚನ್ ಅಂಚದ ಇಂಕಲ್ ಆಸೆ ಗೊಂಜಿ ಏರು ತಾಂಕೊಂದಿಲ್ಲ ಆ ಏರು ಗಿಡ ಇಜ್ಜಿ ಒಂಜಿ ಆಸೆ ನಮ್ಮ ದಪ್ಪುನ ನಾವೇರು ನಮ್ಮ ಐಕ್ ಇತ್ತೆ ನಮ್ಮ ಐಕ್ ವಾಕಿಂಗ್ ಬೋರ್ಡ್ ಅಂಡ ನಮ್ಮ ಕಟ್ ದಪ್ಪುಂಡು ನಮ್ಮ ಉನೇನ್ ಕಟ್ ದಪ್ಪುಂಡು ನಮ್ಮ ಇತ್ತೆ ಇಲ್ಲದಾಗಲು ಎಂಕಲ್ ಏರು ಜೋಕುಲ್ ಟಾಂಕೊನಗೆ ಎಂಕಲ್ ಸಪೋರ್ಟ್ ಮಲ್ಪುವ ಆಯೆ ಅನ್ನ ಮೆಗ್ಗೆ ಎಲ್ಲಿಡಿಂಚಿಲ್ಲ ಆಯನೆ ಜೋಕ್ಲೇನ್ ಪುರ ಮುಂದ್ ಮಲ್ಪುನ್ ಮೋಲ್ ಕಾಂಡಲಕ್ಕದು ಎಂಕಲ್ ಉಪ್ಪುಜ ಕಾಂಡಲಕ್ಕದು ಎರ್ಲೆನ ಪುರ ಬೆಚ್ಚ ಮಲ್ಪುನ ಪುರ ಮೋಲ್ ಮಲ್ಪುವ ಕಿಚನ್ ವರ್ಕ್ ಬಂಡ ಎರ್ಲಿಗೆ ಬೇತೇನೆ ಗಂಜಿ ಪುರ ಕುಡು ಬೈಪವನ ರೆಡಿ ಮಲ್ತು ಕೊರ್ಪಿನ ಹಾಲು ಮೂಲು ಜೋಕುಲು ಏತು ಜನ ಬರಡು ಕಂಬಳ ದಪ್ಪಗ ಒನಸು ಅವಡು ಚಾವಡು ಪೂರ ಜೋಕ್ಲೆ ಸಪೋರ್ಟ್ ಜೋ ಕಾಂಡ ಏರು ಉಪ್ಪಿದಡ್ದು ಪೋವನಗ ಕಂಬಳ ಪೋವನಗ ಅಪ್ಪಗೆಲ್ಲ ಮಾತೆರ್ಲ ಸಪೋರ್ಟ್ ಮಲ್ಪುವ ಎಂಕಲ್ ಟಿವಿ ತೂಂದೇ ಪೋಯ್ ಎಂಕಲ್ಲ ಏರು ಹೋಯ್ತು ಅಂದು ಎರ್ಮಲ್ದ ಏರನ್ ಗಿಡ್ ಪೇರೆಸರು ಮಲ್ತಿದೆ ಪೋಯ್ ವರ್ಷ ತಿಂಚಿ ಈ ವರ್ಷ ಎಲ್ಲ ಗಿಡ್ತಾರೆ ಕಾಂಟ್ರಾಕ್ಟ್ ಊರೆಟ್ಲ ಫಸ್ಟ್ ಪೋಯ್ ಸರ್ತಿ ಫಸ್ಟ್ ಬೈದೆ ಬೊಕ ಸೆಕೆಂಡ್ ಪರ್ವ ಇದ್ದಾನೆ ಈ ಸರ್ತಿ ಸೆಕೆಂಡ್ ಥರ್ಡ್ ಮತ್ತೆ ಮಲ್ಲಮ್ಮಗೆ ಒಂದು ಫಾರಿನ್ ದಿಲ್ಲೆ ಆಯ್ ಫುಲ್ ಸಪೋರ್ಟ್ ಬರ್ತೀನಿ ಮೆಜ್ಜಾಗೆ ಎಂಚಿನ ಇತ್ತನಲ ಖರ್ಚಿ ವೆಚ್ಚ ಪೂರ ಆಯನೆ ತೂವ ಪೂರ ಎನ್ನ ಈ ಮಗಕ್ ಕಿದೆ ಒಂಜಿ ಮಲ್ಪೋಡು ಇಂಚೆನ ಕಟ್ಟೋಡು ಬಂದು ಬಾರಿ ಆಸೆ ಇತ್ತಂಡು ಆಯ್ ಉಪ್ಪನಾಗ ಒಂಜಿ ಪಂಚಾಂಗ ಪಾಡೋಡು ಬಂದಿತ್ತು ಆಡ್ ಬಕ್ಕ ಆಯ್ ಸಡನ್ ಆಗಿ ಹುಷಾರ್ದೆ ಅಂತ ಆಯ್ ಬಾರಿ ಮರ್ಲು
ಎರುತ ಉಂಬೆಗ ಕಲ್ಪದಿನ ಆಯನೆ ಇಂಚ ಗಿಡ್ಡಾಡು ಇಂಚ ಪತ್ತೋಡು ಜೀತು ಆಯೆ ಬಾರಿ ಗಿಟ್ಟು ಒಂದು ಎಲ್ಲ ఆయన ఆశ గంజి ಆಸೆ ಗೊಂಜಿ ಮಲ್ಪಡಂದ ಆಸೆ ನನಗ್ಲ ಇಂಗಲಿ ಗೊಂಜಿ ಇರುಕು ಮೆಡ್ಲೋಡು ನಮ್ಮಂಜಿ ಟೀಮ್ ಗೊಂಜಿ ಉದಾರ ಬರೋಡ ಎಂಕ ಪೊರ್ಮೊಂದುಲ್ಲ ನಮಕ್ ಒಂಜಿ ಕಂಬಳ ಒಂಜಿ ಒಟ್ಟಾದುಪ್ಪೆರೆ ಒಂಜಿ ರೀಸನ್ ಆತ ನಮ್ಮ ಟೀಮ್ ಆಚಾರಿ ಪೂಜಾರಿ ಶೆಟ್ರು ಇರೆಗ್ ಪೂರ ಧರ್ಮ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಪೂರ ಉಳ್ಳೇರು ನಮ್ಮ ಒಂಜಿ ಒಗ್ಗಟ್ಟಾದ ಒಂಜಿ ಒಂದೊಂಜಿ ರೀಸನ್ ಒಂಜಿ ಕಂಬಳ ಒಂಜಿ ರೀಸನ್ ಆತುಂಡು ನಮ್ಮ ಊರುಡಿ ಸತ್ವೇಡ್ ನಮ್ಮ ಪೂರ ಆದಿರ್ಪಿ ಕೊಡಂಕೂರುದ ಟೀಮ್ ಪಂಚಾಯತ್ ಟೀಮ್ ಒಂಜೆ ಟೀಮ್ ಆದ ನಮ್ಮ ಒಗ್ಗಟ್ಟಾದ ಒಂಜೆ ಟೀಮ್ ಎಂಕಲ ಟೀಮ್ ದಾಲೇಜ್ 40-50 ಜನ ಜವಣರು ಉಳ್ಳೇರು ಐಟ್ ಇರೆಗ್ ಪೂರ ಬೇತೆ ಬೇತೆ ಜಾತಿ ಬೇತೆ ಬೇತೆ ಧರ್ಮದಗಳು ಉಳ್ಳೇರು ಪೂರ ಒಗ್ಗಟ್ಟಾದ ಒಂಜಿ ಟೀಮ್ ದ ಲೆಕ್ಕ ನಮ್ಮ ಒಂಜಿ ಒಟ್ಟುಗಾದುಲ್ಲ ಒಂದೊಂಜಿ ಕಮಲ ಒಂಜಿ ರೀಸನ್ ಆಂಡ್ ನಮಕ್ ಒಂಜಿ ಒಟ್ಟು ಯುನೈಟ್ ಆದ ಒಂಜಿ ಊರ್ದಾಗಿಲ್ಲ ನೆಕ್ಸ್ಟ್ ಜನರೇಷನ್ ನಮ್ಮ ಒಂಜಿ ಬರ್ಪಿನ ಜನರೇಷನ್ ಒಂಜಿ ಕಮಲ ಏನಪ್ಪ ಒಂಜಿ ಎಂಕಲ ಪಪ್ಪರಗಳ ಒಂದು ಜನರೇಷನ್ ಅನಿಸ ಎಂಕಲ ಜನರೇಷನ್ ನನ್ನ ನೆಕ್ಸ್ಟ್ ಜನರೇಷನ್ ಎಂಕಲ ಒಂಜಿ ರೀಸನ್ ಆಗಿ ಒಂಜಿ ಗೊತ್ತಾಪುಂಡು ಏನ ಎಂಕಲ ಕಲ್ಚರ್ ಏನಪ್ಪ ಅಂದ್ ನನ್ನ ಕಮಲ ದುಂಬುಗ್ಲ ಒರಿಯೋಡು ನಮ್ಮ ಬರ್ಪಿನ ನೆಕ್ಸ್ಟ್ ಜನರೇಷನ್ ಒಂದು ನಮ್ಮ ಕಲ್ಚರ್ನ ಒರಿಪೋಡು ಐಕ ನಮ್ಮ ಪೂರಗಳ ಕಡೆ ಜೈ ಕಮಲ. ಶ್ರೀಯುತ ಸಂತೋಷ್ ಶೆಟ್ಟಿ ಇವರು ವಾಸಿಸುವ ಮನೆಯನ್ನು ಅತ್ಯಾಧುನಿಕ ಶೈಲಿಯಲ್ಲಿ ಕಟ್ಟಿಸಿದ್ದಾರೆ. ಜೊತೆಗೆ ಪಶು ಪ್ರೀತಿ ಇನ್ನೊಂದೆಡೆ ವ್ಯಕ್ತವಾಗುತ್ತದೆ. ಹೇಗೆಂದರೆ ಪ್ರಾಣಿಗಳು ವಾಸಿಸುವ ಹಟ್ಟಿ ಹೇಗಿದೆ ಎಂದು ನೋಡಿದರೆ ಅದು ಸಹ ಒಂದು ಸುಂದರ ಮನೆಯಾಗಿದೆ. ತಾನು ಸಂತೋಷವಾಗಿರುವುದಲ್ಲದೆ ಇತರರೂ ಸಂತೋಷವಾಗಿರಬೇಕು ಎನ್ನುವ ಮನೋಧೇಯದಿಂದ ಮನೆಯ ಪಕ್ಕದಲ್ಲಿ ಸುಂದರವಾದ ರೆಸಾರ್ಟ್ ಅನ್ನು ಕಟ್ಟಿಸಿದ್ದಾರೆ. ಇವರು ಪಿತ್ರಾರ್ಜಿತವಾಗಿ ಬಂದ ಭೂಮಿಯನ್ನು ಬಂಜರು ಬಿಡದೆ ಈಗಲೂ ಸಹ ತಮಗೆ ಎಷ್ಟೇ ಸಂಪತ್ತಿದ್ದರೂ ಭೂಮಿ ತಾಯಿಯನ್ನು ಮರೆತಿಲ್ಲ. ಅವಳ ಒಡಲಿನಲ್ಲಿ ಬೀಜ ಬಿತ್ತಿ ತಾನೂ ಉಂಡು ಇತರರನ್ನೂ ಉಣಿಸುವ ಒಂದು ಅಪರೂಪದ ವ್ಯಕ್ತಿತ್ವ ಇವರದ್ದು. ಪುಜಾರಿ ಶ್ರೀನಿವಾಸ ಪೂಜಾರಿ ಏನಾರ್ನೊಟ್ಟು ಕಿಂಗಿಡಿ ಅಂತಿಲ್ಲ ಎಲ್ಲದಲ್ಲಿ ಪಂಚರತ್ನ ಸಂತೋಷ್ ಶೆಟ್ರು 6 ಕೊಡವರಡು 5 ಎಕರೆ ಹಾವಂಜೆಡು 2 ಎಕರೆ ಸಾಗುಳಿ ಎಣ್ಣದಾನಿ ಫಸ್ಟ್ ಕ್ಲಾಸ್ ಬೈಕ್ಲ ತೊಂದರೆ ಇದ್ದಂಕಲಿ ಒಂದು ಕಂಬ ಇತ್ತಿಲ್ಲಕ್ಕ ಪಿಲ್ಲರ್. ಎಲ್ಲ ಇದ್ದರಷ್ಟೇ ಸಾಲದು. ಕೂಡಿ ಬಾಳುವುದು, ಹಂಚಿ ಉಣ್ಣುವುದು, ಸೇರಿ ದುಡಿಯುವುದು, ಈ 3 ಸೂತ್ರಗಳನ್ನು ಸರಿದೂಗಿಸಿದರೆ ಎಲ್ಲರೂ ಭೂಮಿಯಲ್ಲಿ ಸ್ವರ್ಗವನ್ನು ಕಾಣಬಹುದು. ಪದವು ಕಾನಡಕ ಪ್ಲೇಡಿ ಸೋಜರಲು ಕುಸ ಕರೆಕ್ಟ್ ಕೊಡವರು ಕಂಬಳಗಡ್ಡ ಪಂಚರತ್ನ ಬಯಲು ಮನೆ ಸಂತೋಷ್ ಶೆಟ್ಟರಲು ಲವ ಕರೆಕ್ಟ್ ಲವ ಕರೆತ್ತ ಕೊಡವರು ಕಂಬಳಗಡ್ಡ ಪಂಚರತ್ನ ಬಯಲು ಮನೆ ಸಂತೋಷ್ ಶೆಟ್ಟನ ಲವ ಕರೆಕ್ಟ್ ಬತ್ತನ 12:07 12:52 ಕೊಡವೂರು ಕಂಬಳಕಟ್ಟ ಪಂಚರತ್ನ ಬೈಲು ಮನೆ ಸಂತೋಷ್ ಶೆಟ್ಟನ 12:18 ಕುಕ್ಕುಂದೂರು ಬಸ್ ಶ್ರೀಗಾನ್ ಮೇಲೆ ಹಾಸ್ಯ ಪ್ರಕಾಶ್ ಶೆಟ್ಟನ 2 ನಂಬರ್ದಲ್ಲಿ ಕುಶ ಕರೆಕ್ಟ್ ಕೊಡವೂರು ಕಂಬಳಕಟ್ಟ ಪಂಚರತ್ನ ಬೈಲು ಮನೆ ಸಂತೋಷ್ ಶೆಟ್ಟನಲ್ಲೂ ಲವ ಕರೆಕ್ಟ್. ಸೊ ವೀಕ್ಷಕರೇ, ನನಗಂತೂ ಈ ವಾತಾವರಣ ತುಂಬನೇ ಖುಷಿ ಆಯಿತು. ಇವರು ಈ ಕಂಬಳದ ಮೇಲೆ, ಕೋಣಗಳ ಮೇಲೆ ಇಟ್ಟಿರುವಂಥ ಒಲವು ಸ್ವಂತ ಮಕ್ಕಳ ಮೇಲೆ ಸಹ ಇಟ್ಟಿರಲಿಕ್ಕಿಲ್ಲ. ತುಂಬ ಜನರಿಗೆ ಒಂದು ಅನ್ನದಾತ ಆಗಿದ್ದಾರೆ, ಕೆಲಸ ಕೊಟ್ಟಿದ್ದಾರೆ. ಅವರಿಗೂ ದೇವರು ಯಾವುದೇ ಥರದ ಒಂದು ಕಡಿಮೆ ಮಾಡಲಿಲ್ಲ. ಅವರಿಗೆ ಇದೇ ರೀತಿ ದೇವರು ಎಲ್ಲ ರೀತಿಯಲ್ಲಿ ಅನುಗ್ರಹಿಸಲಿ, ಅವರ ಮಕ್ಕಳಿಗೂ ಕುಟುಂಬದವರಿಗೂ ಇದೇ ರೀತಿ ಒಂದು ಅನುಗ್ರಹಿಸಲಿ ಅಂತ ಹೇಳ್ತಾ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ದು ಯಾವುದೇ ಕಸುಬಿರಲಿ, ಅದರ ಬಗ್ಗೆ ನಮಗೆ ಕೀಳರಿಮೆ ಇರಬಾರ್ದು. ಆ ಕಸುಬನ್ನು ನಾವು ಮನಸ್ಪೂರ್ವಕವಾಗಿ ಖುಷಿಯಾಗಿ ಮಾಡಿದರೆ
ಆ ದೇವರು ಕೂಡ ಮೆಚ್ಕೊಳ್ತಾರೆ. ಅದಕ್ಕೆ ಏನು ಇವರು ಇವತ್ತು ಇಷ್ಟು ಸಮೃದ್ಧವಾಗಿ ಜೀವನ ಮಾಡ್ತಾ ಇದ್ದರೆ ಯಾರದೇ ಕಣ್ಣು ಇವರಿಗೆ ತಾಗದೇ ಇರಲಿ. ಇದೇ ರೀತಿ ಇವರು ಒಳ್ಳೆಯ ಜೀವನವನ್ನು ಇವರ ಮಕ್ಕಳು ಮುಂದುವರಿಸ್ಕೊಂಡು ಹೋಗಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನನ್ನ ಚಾನಲನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಸನ್ನು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.